ಅಣ್ಣಂಗೆ ಆಪರೇಷನ್ ಆದಾಗ ಎಷ್ಟು ದುಡ್ಡಿನ ಸಹಾಯ ಮಾಡ್ದ ಅವನು. ಹಾಗೆ ಭಾರ್ಗವಿ ನನ್ಗಿಷ್ಟ ಅನ್ನೋ ಸತ್ಯನ ಬಂದು ನಿಮ್ಮ ಹತ್ರ ಹೇಳ್ದ. ಅದಾದ್ಮೇಲೆ ನಮ್ಗೆ ಎಷ್ಟು ಸರಿ ಸಹಾಯ ಮಾಡಿಲ್ಲ ಅದಕ್ಕೆ. ಈ ಮನೆ ಮಗನ್ ತರ ಇದ್ದ. ಅಷ್ಟಲ್ದೆ ಅಣ್ಣ ಇವತ್ತು ಇಷ್ಟು ಬೈತಾ ಇದ್ರು ಒಂದು ಸರಿನೂ ಆ ಹುಡುಗ ತಿರುಗಿಸಿ ಮಾತಾಡ್ಲಿಲ್ಲ. ಅಣ್ಣನ ಬಗ್ಗೆ ಅಷ್ಟು ಗೌರವ ಇದೆ ಅದಕ್ಕೆ ಅವನಿಗೆ. ಅವರಿಬ್ರು ಏನೋ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ರು ಅನ್ಸತ್ತೆ. ಇಲ್ಲಾಂದ್ರೆ ಅವ್ರು ಹೀಗೆ ಮಾಡ್ತಿರ್ಲಿಲ್ಲ ಅದಕ್ಕೆ. ಅವರಿಬ್ರನ್ನ ಕರೆಸಿ ಒಂದ್ಸರಿ ಮಾತಾಡೋಣವಾ? ಬೇಡ. ಅಲ್ಲ ಅಣ್ಣ, ಕೂಸು ಬೇಡ ಅಂತ ಹೇಳಿದ್ನಲ್ಲ ನಾನು. ನೋಡು, ಭಾರ್ಗವಿ ತಪ್ಪು ಮಾಡಿತಾಳೆ, ಆದ್ರೆ ಅವಳು ಬೇಕು ಅಂತ ಮಾಡಿಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತು. ಬೃಂದ ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟು ಭಾರ್ಗವಿ ತಪ್ಪು ಮಾಡಿದಾಗ ಸುಮ್ಮನಿದ್ಬಿಟ್ರೆ ಬೃಂದಗೆ ಹಾಗೆ ಬಿಟ್ಬಿಡ್ತಾಳೆ ನಮ್ಮನ್ನ. ಭಾರ್ಗವಿನ ಬೀದಿನಲ್ಲಿ ವಠಾರದಲ್ಲಿ ಎಲ್ಲ ಕಡೆ ಹರಾಜಾಕ್ಬಿಡ್ತಾಳೆ. ಅದರಿಂದ ಭಾರ್ಗವಿಗೆ ತೊಂದರೆ. ಹಾಗಂತ ಅವಳನ್ನು ಏಕಾಏಕಿ ಮನೆಯಿಂದ ಆಚೆ ಹಾಕಿದ್ರೆ ಕೂಸು ಎಲ್ಲಿಗೆ ಹೋಗ್ತಾಳಣ್ಣ? ಕಲ್ಪನಾ ಅವನು ಒಳ್ಳೆ ಹುಡುಗ. ಭಾರ್ಗವಿ ನಮ್ಮಿಂದ ದೂರ ಇದ್ದಾಳೆ ಅನ್ನೋ ದುಃಖ ಬಿಟ್ಟುಬಿಟ್ರೆ ಆ ಹುಡುಗ ಅವಳನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅವಳನ್ನೇನಾದ್ರೂ ನಾವು ವಾಪಸ್ ಕರ್ಕೊಂಡ್ಬಂದ್ರೆ ನಮ್ಮ ದುಃಖ ನೋಡಿ ಅವಳು ಮತ್ತೆ ಅವನ ಜೊತೆ ಹೋಗೋದಿಲ್ಲ. ಈ ನಮ್ಮ ಜಂಜಾಟ ಎಲ್ಲ ನೋಡ್ಬಿಟ್ಟು ಇದೇ ದುಃಖದಲ್ಲಿ ಇದ್ಬಿಡ್ತಾಳೆ. ಅವಳ ಮನಸ್ಸಿನಲ್ಲಿ ಅರ್ಜುನ್ ಇದ್ದಿದ್ದು ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಕೇಸ್ ಮುಗಿಲಿ ಅಂತ ಕಾಯ್ತಾ ಇದ್ದೆ ಅಷ್ಟೆ. ಇಷ್ಟು ವರ್ಷ ಅವಳನ್ನ ಯಾವತ್ತೂ ನಾವು ಬಿಟ್ಟಿರ್ಲಿಲ್ಲ. ಅವಳು ನಮ್ಮ ಜೊತೆಲಿ ಇಲ್ಲವಲ್ಲ ಅನ್ನೋ ಕೊರಗು ನಮಗಿದೆ. ಇನ್ನು ಮುಂದೆ ಅವಳಿಗೆ ನಮ್ಮಿಂದಾಗ್ಲಿ ಆ ಬೃಂದದಿಂದಾಗ್ಲಿ ಯಾವ ತೊಂದರೆನೂ ಆಗ್ಬಾರ್ದು. ಆ ಹುಡುಗ ಹೇಳಿದ್ನಲ್ಲ, ಎಲ್ಲಿದ್ರು ಅವರು ಸಂತೋಷವಾಗಿರ್ಲಿ. ನೀವ್ ಈ ರೀತಿ ಯೋಚನೆ ಮಾಡ್ಬೋದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ರೀ. ನನಗೀಗ ಸ್ವಲ್ಪ ಸಮಾಧಾನ ಆಯ್ತು ಕಲ್ಪನಾ. ಬೃಂದ, ಇದೇನು ಹೀಗೆ ಬಾಗಿಲು ಕಾಯ್ತಾ ನಿಂತಿದ್ಯಾ? ಮಾವ, ಅದು ಯಾರೋ ಪರಿಚಯದವ್ರು ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಮಾವ. ಮಾವ, ಹೊರಗೆ ಕ್ಲೈಂಟ್ ಮೀಟಿಂಗ್ ಹೊರಟ್ರಾ? ಇದೇನು ಹೀಗೆ ಕೇಳ್ತಾ ಇದೆಯಾ? ನಾನು ಆಚೆ ಹೋಗ್ಬೇಕು ಅಂದ್ರೆ ನಿನ್ನನ್ನು ಹೇಳಿ ಕೇಳಿ ಹೋಗ್ಬೇಕಾ? ಹಾಗಲ್ಲ ಮಾವ, ಇಷ್ಟು ದಿನ ವಿಕ್ಕಿ ಕೇಸಲ್ಲಿ ಸ್ಟ್ರೆಸ್ ಆಗಿತ್ತಲ್ಲ, ಅದಕ್ಕೆ ಈಗ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿದೆ. ಓ, ಮನೇಲೇ ಇದ್ರೆ ಮೀಟಿಂಗ್ ಯಾರು ಮಾಡ್ತಾರೆ ಅಂತ ನೋಡ್ತಾ ಇದ್ದೀರಾ? ಮಾವ, ಈ ಮಾತನ್ನ ನಾನು ಹೇಳಿದ್ದಲ್ಲ, ಚರಣ್ನೇ ಹೇಳಿದ್ದು. ಡ್ಯಾಡ್ಗೆ ಸ್ವಲ್ಪ ರೆಸ್ಟ್ ಮಾಡಕ್ ಹೇಳು, ಮೀಟಿಂಗ್ಸ್ ಎಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ದ. ಮಾವ, ಚರಣ್ ಬೆಳಗ್ಗೆನೆ ಆಫೀಸ್ಗೆ ಹೋಗಿದ್ದಾನೆ. ಗುಡ್. ಅಂತೂ ನನ್ನ ಒಬ್ಬ ಮಗಂಗಾದ್ರೂ ಜವಾಬ್ದಾರಿ ಬರ್ತಿದ್ಯಲ್ಲ. ಅವನೇ ನೋಡ್ಕೊಂತೀನಿ ಅಂದಮೇಲೆ ನಾನು ಅವನಿಗೊಂದು ಅವಕಾಶ ಕೊಡಲೇಬೇಕಲ್ಲ. ಓಕೆ, ಡಾಕ್ಯುಮೆಂಟ್ಸ್ನ ಮನೇಲೆ ಚೆಕ್ ಮಾಡ್ಕೊತೀನಿ. ಬನ್ನಿ ಬನ್ನಿ, ಇವತ್ತು ನನ್ನ ಪ್ಲಾನ್ ಪ್ರಕಾರ ಮಾವನು ಮನೇಲೇ ಇದ್ದಾರೆ. ನೀವು ಬಂದ ತಕ್ಷಣ ಮನೆ ಸೂರೇ ಕಿತ್ತು ಹೋಗೋ ತರ ಬೈತಾರೋ
ಅಥವಾ ಭಾರ್ಗವಿನ್ ನೋಡಿ ಆಗೋ ಶಾಕಿಂದ ಅವಳು ಕತ್ತಿಡ್ದು ಆಚೆ ದಪ್ತಾರೋ, ಅಥವಾ ಅವ್ರಿಗೆ ಬರೋ ಕೋಪದಲ್ಲಿ ನಿಮ್ಮ ಜೀವನೇ ತೆಗಿತಾರೋ ಏನೋ. ಒಟ್ನಲ್ಲಿ ಇವತ್ತು ಆ ಭಾರ್ಗವಿಗಾಗೋ ಅವಮಾನನ ನೋಡಿ ನಾನು ಕಣ್ ತುಂಬಿಕೊಳ್ಳೇಬೇಕು. ಏನೇ ಡೌರಾಣಿ, ತುಂಬಾ ಖುಷಿಯಾಗಿದೆಯಾ? ಯಾರ ಮನೆ ಹಾಳು ಮಾಡಿರೋ ಸಂಭ್ರಮನೋ ಇದು? ಚಿಕ್ಕತ್ತೆ, ವಿಷಯ ಅದಲ್ಲ. ನಾನೊಂದು ಸರ್ಪ್ರೈಸ್ ಗಿಫ್ಟ್ ಆರ್ಡರ್ ಮಾಡಿದ್ದೀನಿ. ಗಿಫ್ಟಾ? ಯಾರಿಗೆ? ಇನ್ಯಾರಿಗೆ? ನಿಮಗೆ, ನಿರ್ಮಲತ್ತೆಗೆ, ನನ್ಗೆ, ಎಲ್ಲರಿಗೂ. ನನಗೂನಾ? ಯಾವ ಖುಷಿಗೂ? ಏನತ್ತೆ ಹೀಗ್ ಕೇಳ್ತಾ ಇದ್ದೀರಾ? ಇನ್ನೇನ್ ಅರ್ಜುನ್ ಮದ್ವೆ ಬಂತಲ್ಲ, ಅದಕ್ ನಿಮ್ಗೆ ಒಂದೇ ಸೀರೆ ಸಾಕಾ? ನೋನು ಜಾಸ್ತಿನೇ ಬೇಕಾಗತ್ತೆ. ಹಾ, ಆ ಜಾಸ್ತಿ ಸೀರೆಗಳಲ್ಲಿ ನನ್ನ ಕಡೆಯಿಂದ 2 ಆರ್ಡರ್ ಮಾಡಿದ್ದೀನಿ. ಇನ್ನೇನ್ ಬಂದ್ಬಿಡುತ್ತೆ, ಅದಕ್ಕೆ ಕಾಯ್ತಾ ಇದ್ದೆ. ಆದ್ರೂ ನನ್ನ ಮೇಲೂ ಪ್ರೀತಿ ಇಟ್ಟು ತರಿಸ್ತಿರೋದಕ್ಕೆ ಥ್ಯಾಂಕ್ಸ್. ಅಯ್ಯೋ ಚಿಕ್ಕತ್ತೆ, 6 ಆಗ್ಲಿ 3 ಆದ್ರೂ ನೀವ್ ನನ್ನ ಅತ್ತೆನೇ ಅಲ್ವಾ? ಇನ್ನೇನ್ ಬಂದ್ಬಿಡುತ್ತೆ. ಸೀರೆನ ನೀವು ಸ್ವಲ್ಪ ಇಸ್ಕೊಂಡ್ಬಿಡ್ತೀರಾ? ಬಟ್ ಪೇ ಯಾರು ಮಾಡ್ತಾರೆ? ಅಯ್ಯೋ ಚಿಕ್ಕತ್ತೆ, ಪೇಮೆಂಟ್ ಆಗಿದೆ, ಸೀರೆ ತಗೊಂಡ್ರೆ ಸಾಕು. ಸರಿ ಸರಿ. ಓಕೆ. ಬರ್ಲಿ ಬರ್ಲಿ, ಚೆನ್ನಾಗಿರೋದನ್ನ ನಾನು ಇಟ್ಕೊಂಡು ಮಿಕ್ಕಿರೋದನ್ನ ಅವಳಿಗೆ ಕೊಡ್ತೀನಿ. ಸರ್, ನೀವು ಜೆ ಪಿ ಸರ್ ಇಬ್ರು ಎಷ್ಟು ವರ್ಷದಿಂದ ಸ್ನೇಹಿತರು ಸರ್? ನಾನು ಬರೋದಕ್ಕಿಂತ ಮುಂಚೆಯಿಂದನೂ ಅವರು ನಿಮಗೆ ಪರಿಚಯ ಅಲ್ವಾ? ನನ್ನ ಜೀವನದಲ್ಲಿ MLA ಅನ್ನೋ ಪದವಿ ಬರೋದಕ್ಕೆ ಮುಂಚೆಯಿಂದನೂ ನನ್ನ ಅವನ ಸ್ನೇಹ ಸುಮಾರೊಂದು 15-20 ವರ್ಷ ಇರಬಹುದು. 15-20 ವರ್ಷನಾ? ಹೌದು. ಇದ್ಯಾಕ್ರಿ ಇದ್ದಕ್ಕಿದ್ದ ಹಾಗೆ? ಅದೇನಿಲ್ಲ ಬಿಡಿ ಸರ್. ಸರ್, ಇವಾಗ ನಾವು ನೇರವಾಗಿ ಮನೆಗೆ ಹೋಗೋದಾ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬೇಕಾ ಸರ್? ಮಾತು ಮರೆಸ್ಬೇಡ್ರಿ, ಅದೇನು ಅಂತ ಹೇಳಿ. ಸರ್, ಅವತ್ತು ಅರ್ಜುನ್ ಅವರು ಮದುವೆಯಿಂದ ತಪ್ಪಿಸ್ಕೊಂಡು ಹೋದ್ರು ಅಲ್ವಾ? ಜೆ ಪಿ ಸಾರು ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿಲ್ಲ ಅಲ್ವಾ ಸರ್? ಅವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಮಗನ್ನ ಮನೆಯಿಂದ ಆಚೆ ಹಾಕಿರೋರು. ಅವನನ್ನ ಮನೆಯಿಂದ ಆಚೆ ಕಳ್ಸಿದ್ರೆ ನನ್ನ ಮಗಳು ಅವನ ಜೊತೆ ಬೀದಿಲ್ ಸಂಸಾರ ಮಾಡ್ಬೇಕಾ? ಒಂದನ ಒಪ್ಪಿದ್ದಿದ್ರೆ ಅವನ್ ಯಾವತ್ತೋ ಕರ್ಕೊಂಡು ಬಂದು ಮನೆ ಅಳಿಯನ್ ಮಾಡ್ಕೊಳ್ತಾ ಇದ್ದೆ. ಆದ್ರೆ ನನ್ನ ಮಗಳಿಗೆ ಅದೇ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅನ್ನೋ ಆಸೆ ಇದೆ. ನಮ್ಮ JPನೂ ಇದೇ ಕಾರಣಕ್ಕೆ ಅವನನ್ನ ಮನೇಲೇ ಇಟ್ಕೊಂಡಿದ್ದಾರೆ. ಮೂರ್ತಿ, ನಿಮಗೆ ಬೇಡದೇ ಇರೋ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡಿ, ಕೆಲಸ ನೋಡ್ಕೊಳ್ಳಿ. ಕ್ಷಮಿಸಿ ಸರ್, ವಂದನಾ ಮೇಡಮು ನನ್ನ ಕಣ್ಮುಂದೆ ಬೆಳೆದವ್ರಲ್ವಾ, ಅವ್ರಿಗೆ ಮೋಸ ಆಗ್ಬಾರ್ದು ಅನ್ನೋ ಕಾಳಜಿಯಿಂದ ಹೇಳಿದೆ ಸರ್, ಅಷ್ಟೇ. ಇದರಲ್ಲಿ ವಂದನಾಗೆ ಅನ್ಯಾಯ ಆಗೋದೇನಿದೆ ರೀ? ಯಾವತ್ತಿದ್ರೂ ಅರ್ಜುನ್ ವಂದನಾನೇ ಮದುವೆ ಆಗೋದು. ಸರ್, ಅಂದ್ರೆ ನಿಮ್ಗಿನ್ನೂ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನಾನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ. ಮೊನ್ನೆ ಆ ಸಂಧ್ಯಾ, ಆ ಲಾಯರ್ ಭಾರ್ಗವಿನ ನಮ್ಮ ಹುಡುಗರಿಂದ ಕಾಪಾಡಿದ್ದು ಅರ್ಜುನ್ನೇ ಅಂತೆ ಸರ್. ಅಂದ್ರೆ ಮದುವೆಯಿಂದ ಓಡ್ ಹೋದೋನು ಆ ಭಾರ್ಗವಿನ್ ಕಾಪಾಡಕ್ ಹೋದ್ನ? ಅದೇ ನನ್ನೂ ಕಾಡ್ತಿರೋದು ಸರ್. ಜೆ ಪಿ ಸಾರ್ ಮಗ ಆ ಲಾಯರ್ ಭಾರ್ಗವಿನ ಯಾಕೆ ಕಾಪಾಡಕ್ ಹೋಗ್ಬೇಕು?
ಇದೆಲ್ಲ ಜೆ ಪಿ ಸರ್ ಗೊತ್ತಿಲ್ವಾ? ಅಥವಾ ಗೊತ್ತಿದ್ದು ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರಾ ಅನ್ನೋ ಡೌಟಲ್ಲೇ ಕೇಳಿದೆ ಸರ್. ಸಾರಿ. ಪಾರ್ಥ, ಇದು ಜೆ.ಪಿ. ಪಾಟೀಲ್ ಮನೆ ಪಾರ್ಥ? ಹೌದು ಮೇಡಮ್. ಅಲ್ಲ, ಮತ್ತಿಲ್ಲೇನು ಕರ್ಕೊಂಡ್ ಬಂದಿದ್ಯಾ? ಬನ್ನಿ ಮೇಡಮ್, ಹೇಳ್ತೀನಿ. ಪಾರ್ಥ, ಒಂದ್ ನಿಮಿಷ. ನೀನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಂತ ನನಗ್ ಗೊತ್ತು. ಮೇಡಮ್, ಅದು ಥ್ಯಾಂಕ್ ಯು ಪಾರ್ಥ. ಜೆ.ಪಿ. ಪಾಟೀಲ್ ನನಗೆ ತೊಂದರೆ ಕೊಟ್ಟಿದ್ದಾನೆ. ನಾವು ಸಂಧ್ಯನ್ ಕಳ್ಕೊಳಕ್ಕೆ ಅವನೇ ಕಾರಣ ಅಂತ ನಿನಗೂ ಕೋಪ ಇದೆ ತಾನೆ? ಅವನಿಗೆ ಬೈದು ಬುದ್ಧಿ ಕಲ್ಸಕ್ಕೆ ಇಲ್ಲಿ ಕರ್ಕೊಂಡ್ ಬಂದ್ಯಾ? ಪ್ರಯೋಜನ ಇಲ್ಲ. ಬೇಡ ಪಾರ್ಥ, ಇವತ್ತು ಆ ಜೆ.ಪಿ. ಪಾಟೀಲ್ ಮುಖ ನೋಡೋದೇ ಬೇಡ. ನಾವ್ ಹೇಗೋ ಹೊಸ ಜೀವನ ಶುರು ಮಾಡ್ಬೇಕು ಅಂತ ಬಂದಿದೀವಿ. ನಡಿ, ನಾವ್ ನಿಮ್ಮನೆಗೆ ಹೋಗೋಣ. ನಡಿ. ಮೊದ್ಲು ನಮ್ ಸಮಸ್ಯೆ ಸರಿ ಮಾಡ್ಕೊಳ್ಳೋಣ. ನಮ್ ಸಮಸ್ಯೆ ಸರಿ ಹೋದಾಗ, ನಮ್ಮವರು ನಮ್ ಜೊತೆ ಇದ್ದಾಗ ನಮ್ಗೆ ಹೋರಾಡೋಕೆ 100 ಆನೆ ಬಲ ಬಂದ ಹಾಗಾಗುತ್ತೆ. ಆಮೇಲೆ ಜೆ.ಪಿ. ಪಾಟೀಲ್ ನೋಡ್ಕೊಳ್ಳೋಣ. ಅಣ್ಣ, ಬನ್ನಿ ಅಣ್ಣ. ಮೇಡಮ್ 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 ಎಲ್ಲ ವಿಷಯ ಹೇಳ್ತೀನಿ. ಒಂದ್ ನಿಮಿಷ ಬನ್ನಿ ಮೇಡಮ್. ಬನ್ನಿ ನೀವು. ಪಾರ್ಥ, ಪಾರ್ಥ, ನಾನು ಹೇಳಕ್ ಕೇಳು ಪಾರ್ಥ. ಮೇಡಮ್ ಬನ್ನಿ ಪ್ಲೀಸ್. ಪಾರ್ಥ, ಒಂದ್ ನಿಮಿಷ ಪಾರ್ಥ. ಅರ್ಜುನ್ ಯಾಕೆ ಭಾರ್ಗವಿನ್ ಕಾಪಾಡಕ್ ಹೋದ? ತನ್ನ ಮದುವೆನ ಬಿಟ್ಟು ತನ್ನ ತಂದೆ ವೈರಿನ ಉಳ್ಸೋಕ್ ಹೋದ್ನ. ವಂದನಾ ಹೇಳ್ತಿದ್ಲು, ಅರ್ಜುನ್ ಯಾರೋ ಹುಡುಗಿ ಜೊತೆ ಓಡಾಡ್ತಿದ್ದಾನೆ ಅಂತ. ದೇವಸ್ಥಾನದಲ್ಲಿ ಅರ್ಜುನ್ನು ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನು ಯಾರನ್ನೋ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ದ. ಅಂದ್ರೆ ಆ ಹುಡುಗಿ ವಂದನಾ, ಹಾ ಡ್ಯಾಡ್. ಅರ್ಜುನ್ ಯಾರೋ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳಿದ್ಯಲ್ಲ, ಯಾರವಳು? ಯಾಕೆ ಡ್ಯಾಡ್ ಇವಾಗ ಯಾಕೆ ಕೇಳ್ತಾ ಇದ್ದೀರಾ? ಸುಮ್ನೆ ಕನ್ಫರ್ಮ್ ಮಾಡ್ಕೊಳಕ್ ಕೇಳ್ತಾ ಇದ್ದೀನಿ, ಹೇಳು. ಡ್ಯಾಡ್, ಇವಾಗ ಹೇಗೋ ಕೇಸ್ ಮುಗ್ದಿದೆಯಲ್ವಾ, ಯಾವುದೇ ರೀತಿ ತೊಂದರೆ ಆಗಲ್ಲ. ಮುಂದೆ ನಾನು ವಿಕಿ ನೋಡ್ಕೋತೀವಿ ಡ್ಯಾಡ್. ನಾನು ಕೇಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಅರ್ಜುನ್ ಪ್ರೀತಿಸ್ತಾ ಇರೋ ಹುಡುಗಿ ಬಗ್ಗೆ ಕೇಳ್ತಾ ಇದ್ದೀನಿ. ಅಂದ್ರೆ ನನ್ನ ಸಂದೇಹ ನಿಜ ಆಯ್ತು ಅಂತ? ಅಂದ್ರೆ ಆ ಹುಡುಗಿ ಭಾರ್ಗವಿ ತಾನೆ? ಡ್ಯಾಡ್, ಡ್ಯಾಡ್, ಪ್ಲೀಸ್ ಡ್ಯಾಡ್, ಡ್ಯಾಡ್, ಈ ವಿಷಯನ ಜೆ.ಪಿ. ಅಂಕಲ್ಗೆ ಹೇಳ್ಬಿಡಿ ಡ್ಯಾಡ್. ಯಾಕಂದ್ರೆ ಅವ್ರು ಅರ್ಜುನ್ ನಮ್ಮ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ ಡ್ಯಾಡ್. ಡ್ಯಾಡ್, ಪ್ಲೀಸ್ ಡ್ಯಾಡ್, ನನ್ನ ಮಾತು ಕೇಳಿ ಪ್ಲೀಸ್ ಡ್ಯಾಡ್. ಮಣ್ಣು ತಿನ್ನೋ ಕೆಲಸ ಮಾಡಿರೋ ಅವನನ್ನ ಮನೆಯಿಂದ ಆಚೆ ಹಾಕಿದ್ರೇನೆ ಅವನಿಗೆ ಬುದ್ಧಿ ಬರೋದು. ನೀನೇನು ಹೆದರ್ಬೇಡ ಮಗಳೇ, ನಾನೇನೇ ಮಾಡಿದ್ರು ಅದು ಅರ್ಜುನ್ಗೆ ಬುದ್ಧಿ ಕಲಿಸೋ ಪ್ರಯತ್ನ ಅಷ್ಟೇನೆ. ಆದ್ರಿಂದ ನಿನ್ನ ಅರ್ಜುನ್ ಮದುವೆಗೆ ಯಾವ ತೊಂದರೆ ಆಗದಿರೋ ಹಾಗೂ ನಾನ್ ನೋಡ್ಕೋತೀನಿ. ನನ್ನನ್ನು ನಂಬು.
ಡ್ಯಾಡ್ ನೋಡ್ಕೋತೀನಿ ಅಂತಿದ್ದಾರೆ. ಅವ್ರ ಮೇಲೇನೋ ನಂಗೆ ನಂಬಿಕೆ ಇದೆ. ಆದ್ರೆ ಏನು ಎಡವಟ್ಟಾಗ್ತಾ ಇದ್ರೆ ಸಾಕು. ಪಾರ್ಥ, ನನ್ ಮಾತು ಕೇಳು ಪಾರ್ಥ. ಇಲ್ಲಿ ಬರಕ್ಕೆ ಇಷ್ಟ ಇಲ್ಲ ಪಾರ್ಥ. ಮೇಡಮ್ ಬನ್ನಿ ನೀವು. ಕುರ್ಚಿ ಮೇಲೆ ಕಲಿಸಿಬಾರ್ದು ಪಾರ್ಥ. ಪಾರ್ಥ, ಸೀರೆ ಬಂತು ಅನ್ಸುತ್ತೆ. ಇವ್ರು ನನ್ನ ಹೆಂಡತಿ ಚಿಕ್ಕಿ. ಚಿಕ್ಕಿ, ಅಕ್ಕ ಅಕ್ಕ ಪಾರ್ಥ, ಏನಂದ್ರೆ ಚಿಕ್ಕಿನ? ಅದ್ಗೆ ಇಷ್ಟು ದಿನ ನಾನು ಹೇಳ್ತಿದ್ದು ಇವ್ರ ಬಗ್ಗೆನೆ. ನನ್ನ ಹೆಂಡತಿ ಭಾರ್ಗವಿ. ಗೊತ್ತು. ಗೊತ್ತಾ? ಐ ಮೀನ್ ಎದ್ರಿಗೆ ಹಂಗೆ ಪರಿಚಯ ಇಲ್ಲದೆ ಇದ್ರು ಕೇಸ್ ಮೂಲಕ ನಿನ್ ಮೂಲಕ ಪರಿಚಯ ಇದೆ.
ಮೇಡಮ್, ನಾನು ಹೇಳಿದ್ನಲ್ಲ, ಇವರೇ ನಮ್ಮತ್ಗೆ. ನಮ್ಮ ಲವ್ ಸ್ಟೋರಿಗೆ ಸಹಾಯ ಮಾಡ್ತಿರೋದು. ನಮ್ಗೇನೇ ತೊಂದರೆ ಆದ್ರೂ ಇವ್ರು ನಮ್ಮ ಜೊತೆಗಿರ್ತಾರೆ ಮೇಡಮ್. ಅರ್ಜುನ್, ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ಲಾಯರ್ ಬೇರೆ. ಮನೇಲಿ ಎಲ್ಲರೂ ಒಪ್ಕೋತಾರೆ. ನೀನೇನು ಯೋಚನೆ ಮಾಡ್ಬೇಡ. ಅದಕ್ಕೆ ಯಾಕೋ ಭಯ ಆಗ್ತಿದೆ ನನಗೆ. ಯಾಕೋ ಹೆದರ್ತೀಯ? ಮದುವೆ ಆಗಿದೆಯಲ್ಲ, ನೋಡ್ತಿರು, ಎಲ್ಲರೂ ಖುಷಿಯಿಂದ ಇವಳನ್ನ ಮನೆ ಸೊಸೆ ಅಂತ ಒಪ್ಕೋತಾರೆ. ಅಪ್ಪ ಮನೇಲೇ ಇದ್ದಾರಾ?